कैसा है बोलो कैसा है We are from Nepal. ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾರದು ಬಂದು ಬೆಟ್ಟದಪುರ ಬೆಟ್ಟ ಅಂತ. ಎಲ್ಲರೂ ಇದನ್ನ ಬೆಟ್ಟದಪುರ ಬೆಟ್ಟ ಅಂತಾರೆ. ಮೊದಲು ಆಗಿನ ಕಾಲದಲ್ಲಿ ಇದು ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟ ಅಂತಲೂ ಕರಿತಾಯಿದ್ರು. ಈಗ ಬಂದು ಬೆಟ್ಟದಪುರ ಬೆಟ್ಟ ಅಂತಲೂ ಕರೀತಾರೆ. ಯಾಕೆ ಈ ಬೆಟ್ಟದಪುರ ಬೆಟ್ಟ ಅಂತಂದರೆ, ಈ ಬೆಟ್ಟ ಇರೋದು ಬಂದು ಬೆಟ್ಟದಪುರದಲ್ಲಿ, ಅದಕ್ಕೋಸ್ಕರ ಬೆಟ್ಟದಪುರ ಬೆಟ್ಟ ಅಂತಲೇ ಕರೀತಾರೆ ಎಲ್ಲರೂ. ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟ ಅಂದರೆ ಯಾರಿಗೂ ಅಷ್ಟೊಂದು ಬೇಗ ಗೊತ್ತಾಗಲ್ಲ. ಬೆಟ್ಟದಪುರ ಬೆಟ್ಟ ಅಂತಂದರೆ ಬೇಗ ಗೊತ್ತಾಯ್ತದೆ. ಸೊ ರಾಜ್ಯದಲ್ಲೇ ಅತಿ ಹೆಚ್ಚು ಮೆಟ್ಟಿಲುಗಳು ಹೊಂದಿರುವ ಶ್ರೀ ಬೆಟ್ಟದಪುರ ಬೆಟ್ಟ ಅಂದರೆ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟ ಅಂತ ಹೆಸರಾಗಿರುವಂಥದ್ದು. ಇದು ಬಂದು ಪ್ರಿಯಾಪಣ್ಣ ತಾಲೂಕಲ್ಲಿರೋದು, ಬೆಟ್ಟದಪುರ ಎಂಬ ಗ್ರಾಮದಲ್ಲಿರೋದು. ಸೊ ಟೋಟಲಾಗಿ 3000 ಚಿಲ್ಲರೆ ಅಂದರೆ 3300 ಇಲ್ಲಾಂದರೆ 3200 ಮೆಟ್ಲುಗಳು ಐತೆ. ಇಲ್ಲಿಂದ ಟೋಟಲ್ ಅಷ್ಟು ಮೆಟ್ಲು ಹತ್ಬೇಕು ಅಂದರೆ ಸುಸ್ತಾಗೋಯ್ತದೆ. ಅದಕ್ಕೋಸ್ಕರ ಬೆಳಗ್ಗೆನೇ ಬಂದುಬಿಟ್ಟಿದ್ದೀನಿ, ಬಿಸಿಲಾಗೋಕ್ಕಿಂತ ಮುಂಚೆನೇ. ನೋಡ್ಬೋದು ಇಷ್ಟು ಮೆಟ್ಲು ಹತ್ತಿದ್ದೀನಿ ನಾನು ಅಷ್ಟೇ. ಅಲ್ಲಿ ಕಾಣ್ತಿದೆಯಲ್ಲ, ಅಲ್ಲಿ ಆರ್ಚಿರೋದು, ಅಲ್ಲಿಂದ ಸ್ವಲ್ಪ ಮೆಟ್ಲು ಅಷ್ಟೇ ಹತ್ತಿರೋದು. 3000 ಚಿಲ್ಲರೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಬೆಳಗ್ಗೆನೇ ಬಂದಿದ್ದೀನಿ. ಇನ್ನೂ ಸೂರ್ಯ ಕೂಡ ಬರಲಿಲ್ಲ, ಅಷ್ಟು ಬೇಗನೆ ಬಂದಿದ್ದೀನಿ. ಇಷ್ಟಕ್ಕೆ ಸುಸ್ತಾಗೋಯ್ತು. ಇನ್ನು ಮುಂದೆ ಹೆಂಗೆ? ಇಲ್ಲಿ ಚಿಕ್ಕ ಗುಹೆ ಥರ ಕಟ್ಟಿ, ಮಂಟಪದ ಥರ ಕಟ್ಟಿ, ಇಲ್ಲಿ ಬಸವಣ್ಣನ ಲಿಂಗ ಹಾಕೋರೆ. ಇಲ್ಲೂ ಕೂಡ ಬಸವಣ್ಣಂದು ಕೆತ್ತನೆ ಮಾಡವ್ರೆ. ಕೆಳಗಡೆ ಒಂದು ಕಾರ್ ನಿಂತಿತ್ತು ಅಷ್ಟೇ, ನಾನು ಒಬ್ಬನೇ. ಈಗ ಮುಂದ್ಗಡೆಗೆ ಹೋಗೋರೆ 3-4 ಜನ ಹೋಗೋರು ಅಷ್ಟೇ, ಫ್ಯಾಮಿಲಿ. ನಾನು ಕೆಳಗಡೆ ಬಂದಾಗ ಆವಾಗ ತಾನೇ ಮೆಟ್ಲು ಹತ್ತುತ್ತಿದ್ರು ಅವರು. ಟೋಟಲಾಗಿ ಇವಾಗ ನಾನು ಒಬ್ಬನೇ ಜರ್ನಿ ಮಾಡ್ತಾಯಿರೋದು. 3000 ಮೆಟ್ಲು ಹತ್ತಬೇಕು ಅಂತ ಬಂದಿದ್ದೀನಿ. ನನ್ನ ಜೊತೆ ನಾನು ಒಬ್ಬನೇ ಇದ್ದೀನಿ ಅಂತಲ್ಲ, ನನ್ನ ಜೊತೆ ಇನ್ನೊಬ್ರು ಅವರೇ. ತೋರಿಸ್ತೀನಿ ಬನ್ನಿ ಅವ್ರನ್ನೂ. ಒಯ್ತಾರೆ ನೋಡಿ. ಹಲೋ, ಇಷ್ಟು ಬೇಗ ಹತ್ತುತ್ತಿರಲ್ಲ, ನಿಮ್ಗೆ ಎನರ್ಜಿ ಇದೆಯಾ? ಸ್ಟಾಮಿನಾ ಎಷ್ಟೈತೆ ನಿಮ್ಮ ಹತ್ರ? ಮಾತಾಡಿ ಏನಾರು ಒಂದು ಸ್ವಲ್ಪ. ಸ್ಟಾಮಿನಾ ಎಷ್ಟೈತೆ? ಹೋಗೋಣ, ಚಲೋ. ಗುರು ಎಷ್ಟು ಬೇಗ ಅರ್ಥ ಮಾಡ್ಕೋತಾ ಏನೋ ಗೊತ್ತಿಲ್ಲ, ಚಲೋ ಒಂದು ಹಿಡ್ಕೊಂಡು ಬರ್ತೈತೆ. ಸೊ ಇಲ್ಲಿ ನಾನು ನಮ್ಮ ನಾಯಿ ಮರಿ ಬಿಟ್ರೆ ಇನ್ಯಾರೂ ಇಲ್ಲ. ಮೆಟ್ಲುಗಳು ಹತ್ತುತ್ತಾ ಎಡಗಡೆ ಬಲಗಡೆ 2 ಕಡೆನೂ ನಂದಿ ವಿಗ್ರಹ ಐತೆ. ಇದು ಮೆಟ್ಲು ಹತ್ತುತ್ತಾ ಅಲ್ಲಲ್ಲೇ ಸಿಗ್ತಾ ಇರ್ತದೆ. ಸೊ ಇದು 2ನೇ ಸತಿ ಸಿಕ್ಕಿದ್ದು. ಆಮೇಲೆ ಮುಂದಕ್ಕೆ ಹೋಯ್ತಾ ಇನ್ನೂ ಬೇಜಾನ್ ಸಿಗ್ತದೆ. ಮುಂದಕ್ಕೆ ಹೋಯ್ತಾ ಮೆಟ್ಲುಗಳು ಜಾಸ್ತಿ ಐತೆ. ವ್ಯೂ ಪಾಯಿಂಟು ಹಂಗೆ ಸಕ್ಕತ್ತಾಗಿ ಕಾಣಿಸ್ತೈತೆ. ಈ ವಿಡಿಯೋ ಫುಲ್ ಗಂಟೆ ನೋಡಿ, ಒಳ್ಳೆ ವ್ಯೂ ಪಾಯಿಂಟ್ ಇರುತ್ತೆ. ಮಾತಾಡೋ ವಾಯ್ಸು ಸ್ವಲ್ಪ ಉಸಿರು ಜಾಸ್ತಿ ತಗೋತೀನಿ, ಯಾಕಂದರೆ ಮೆಟ್ಲು ಹತ್ತುತ್ತಾ ಸ್ವಲ್ಪ ಸುಸ್ತಾಗುತ್ತೆ. ಆವಾಗ ಮಾತಾಡ್ತಾ ಇನ್ನೂ ಜಾಸ್ತಿ ಆಗೋಗುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ಹತ್ತುತ್ತಾ ಇದ್ದೀನಿ. ಸೊ ಹತ್ತುತ್ತಾ ಸೂರ್ಯ ಬಂದಿರೋದೇ ಗೊತ್ತಾಗಲಿಲ್ಲ. ಸೂರ್ಯ ಚೆನ್ನಾಗಿ ಮೊಕ್ಕೆ ಹೊಡಿತೈತೆ ನೋಡಿ. ಸೂರ್ಯ ಬಂದ್ಬಿಟ್ಟವ್ರು ಆಗಲೇ. ನಾನು ಟೋಟಲಾಗಿ 6:15ಗೆ ಹತ್ತಿದ್ದು ಬೆಟ್ಟ ಸ್ಟಾರ್ಟ್ ಮಾಡಿದ್ದು. ಇವಾಗ 7 ಗಂಟೆ ಹೋಗೈತೆ. ಒಂದು 600-650 ಮೆಟ್ಲು ಹತ್ಕೊಬಂದರೆ ಲೆಫ್ಟ್ಗೆ ಇಲ್ಲೊಂದು ದಾರಿ ಐತೆ, ಅಲ್ಲೇನೈತೆ ಅಂತ ನೋಡೋಣ. ಸೊ ಇನ್ನೂ ಅಲ್ಲಿಂದ ಮೆಟ್ಲು, ಅಲ್ಲಿಂದ ಹತ್ಕೊಂಡು ಹಂಗೆ ಮೇಲಕ್ಕೆ ಹೋಗ್ಬೇಕು. ಸೊ ಅದ್ರ ಕೆಳಗಡೆ ಇಲ್ಲಿ ಎಡಗಡೆ ಒಂದು ಮಂಟಪದ ಥರ ಐತೆ, ಅಲ್ಲೂ ಏನೇನೈತೆ ಅಂತ ನೋಡೋಣ. ಅಂದರೆ ಇವೆಲ್ಲ ಚೋಳರ ಕಾಲದಲ್ಲಿ ಮಾಡಿರುವಂಥ ಕಂಬಗಳು, ಅಂದರೆ ದೇವಾಲಯಗಳು. ಫಸ್ಟು ನಾನು ಸ್ಟಾರ್ಟಿಂಗಲ್ಲಿ ಆರ್ಚಲ್ಲಿ ಸ್ಟಾರ್ಟಿಂಗ್ ಬರುವಾಗ ಆರ್ಚ್ ತೋರಿಸಿದ್ನಲ್ಲ, ಅವೆಲ್ಲ ಚೋಳರ ಕಾಲದಲ್ಲಿ ಮಾಡಿರುವಂಥ ಆರ್ಚ್ಗಳು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಆಗಿನ ಕಾಲದಲ್ಲಿ ಯಾವ ಥರ ಡಿಸೈನ್ ಎಲ್ಲ ಮಾಡೋರೆ ಅಂತ. ಒಂದೊಂದು ಕಂಬದ ಮೇಲೂ ಆಗಿನ ಕಾಲದಲ್ಲಿ ಮಾಡಿರುವಂಥದ್ದು ಹಂಗೆ ಕಾಣಿಸ್ತದೆ.
ಕಾಣಿಸ್ತದೆ ಇಲ್ಲಿ ಹಸು ಮಕ ಇದು ಆನೆ ಬಾಡಿ. ಇಲ್ಲಿಂದ ಹೋಗಿ ಇಲ್ಲಿ ಸೊಂಡ್ಲು ಇದು ಇಷ್ಟು ಆನೆ, ಇದು ಹಸು. ಈಗ ನೋಡೋರಲ್ಲ ಹಸುದು ಮತ್ತು ಆನೆದು ನಾನೇ ಒಂದು ಸೆಕೆಂಡ್ ಕಂಡು ಹಿಡ್ದಿರಲಿಲ್ಲ. ಅದಾದಮೇಲೆ ಒಂದು 2 ನಿಮಿಷ ಕೂತ್ಕೊಂಡು ನೋಡಾದ್ಮೇಲೆ ಕಾಣಿಸ್ತದೆ ಕರೆಕ್ಟಾಗಿ ಹಸು ಮತ್ತು ಆನೆ ಅಂತ. ಸೊ ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ. ಇನ್ನೂ ಅದು ಫುಲ್ಲು ಹತ್ತಲಿಲ್ಲ, ಇನ್ನೂ ಅರ್ಧನೂ ಹತ್ತಿಲ್ಲ. ಇದಿನ್ನೂ ಒಂದು 650-700 ಮೆಟ್ಲು ಅಷ್ಟೇ ಹತ್ತಿರ್ಬೋದು. ಸೊ ಇದೇ ವ್ಯೂ ಪಾಯಿಂಟ್ನ ಆ ಬೆಟ್ಟದ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಈಗ ಸೊ ಬರೋದು ಬಂದ್ಬಿಟ್ಟೆ, ಇಲ್ಲಿ ಹತ್ತಕ್ಕೆ ಜಾಗನೇ ಇಲ್ಲ. ಸೊ ಕ್ಯಾಮ್ರಾ ಮತ್ತು ಬ್ಯಾಗು ಅಲ್ಲಿ ಮಡಗ್ಬಿಟ್ಟು ಸೊ ಟೋಟಲಾಗಿ ಅಲ್ಲಿರೋದು ಗೋಪುರ, ಅಲ್ಲಿಂದ ತೋರಿಸಿದ್ನಲ್ಲ ಈ ಬಂಡೆ, ಟೋಟಲಾಗಿ ಈ ಬಂಡೆ ಮೇಲೆ ಬಂದು ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ವ್ಯೂ ಪಾಯಿಂಟ್ ನೋಡಾಯಿತು, ನೀವು ನೋಡ್ಬಿಡಿ. ಸೊ ಇಷ್ಟೊತ್ತು ಕಾಲ ನಾನು ಬೆಟ್ಟ ಹತ್ಬಿಡ್ಬೇಕಾಯ್ತು. ಸೂರ್ಯ ಬಂದು ಆಗಲೇ ಹೊಡಿತೈತೆ. ಸೊ ಈಗ ನೀವು ತೋರಿಸಿದ್ನಲ್ಲ ಆ ವ್ಯೂ ಪಾಯಿಂಟು ಅಲ್ಲಿರೋದು, ಅಲ್ಲಿಂದ ತಿರ್ಗಾ ಮೆಟ್ಲತ್ತಕ್ಕೆ ಬಂದಿದ್ದೀನಿ. ತಿರ್ಗಾ ಇವಾಗ ಮೆಟ್ಲು ಹತ್ಕೊಂಡು ಸ್ಟಾರ್ಟ್ ಮಾಡಬೇಕು. ಸೊ ನಿಮ್ಗೆ ಆವಾಗಲೇ ತೋರಿಸಿದ್ನಲ್ಲ ಎಡಗಡೆ ಬಡಗಡೆ 2 ಕಡೆನೂ ನಂದಿದು ಆರ್ಚ್ ಐತೆ ಅಂತ. ಸೊ ಒಂದು 3 ಹೋಯ್ತು, ಇದು ಬಂದು 4ನೇದು. ಅಲ್ಲಿ ನೋಡಿ, ಇಲ್ಲಿ ಸಪೋರ್ಟ್ಗೆ ಅಂದರೆ ಗಾಳಿ ಮಳೆ ಬಂದಾಗ ಬಿದ್ದೋಯ್ತದೆ ಅಂದ್ಬಿಟ್ಟು ಕಂಬಗಳನ್ನೂ ಸೇಫ್ಟಿಯಾಗಿ ಲಾಕ್ ಮಾಡವ್ರೆ. ಅಂದರೆ ಇದು ಆಗಿನ ಕಾಲದಲ್ಲಿ ಕಟ್ಟಿರುವಂಥದ್ದು. ಇವಾಗ ಎಲ್ಲ ಚೆನ್ನಾಗೈತೆ, ಒಂದೊಂದು ಈ ಥರ ಆಗಿರೋದು ಕಾರಣದಿಂದ ಕಂಬಿಗಳನ್ನ ಹಾಕಿ ಬಿಗಿಯಾಗಿ ನಿಲ್ಲಿಸವ್ರೆ. ಸೊ ನೀವು ಅವಾಗಲೇ ನೋಡೋರಲ್ಲ ನಂದಿ, ಅಲ್ಲಿ ಇವಾಗ ಇಲ್ಲೊಂದು ನಂದಿ, ಸೊ ಇಲ್ಲೊಂದು ನಂದಿ. ಸೊ ಇದೊಂದು 4ನೇದೇನೋ ಈ ಥರ ಸಿಕ್ಕಿರೋದು. ಮೆಟ್ಲು ಹತ್ತುತ್ತಾ ತುಂಬ ಇರುತ್ತೆ ಅಂತ ಅಂದವ್ರೆ. ಬೆಟ್ಟ ಹತ್ತುತ್ತಾ 3000 ಮೆಟ್ಲು ಇರುತ್ತೆ. ಆ 3000 ಮೆಟ್ಲಲ್ಲೂ ಹಿಂಗೆ ಒಂದಷ್ಟು ಮೆಟ್ಲಿಗೆ ಈ ಥರ ಆರ್ಚ್ಗಳನ್ನ ಮಾಡಿರ್ತಾರೆ. ಏನಪ್ಪ ವಿಶೇಷ ಅಂದರೆ ಬೆಟ್ಟ ಹತ್ಕೊಬಂದವ್ರಿಗೆ ಇವರು ಸ್ವಾಗತ ಮಾಡ್ತಾ ಇರ್ತಾರೆ. ಇಲ್ಲಿ ಏನೋ ಕೆತ್ತನೆ ಮಾಡವ್ರೆ. ನನಗೆ ಕಾಣಿಸಿರೋದು ಒಂದು ಶಿವಲಿಂಗ ಕಾಣಿಸ್ತು, ಅದು ಬಿಟ್ರೆ ಒಬ್ಬರು ಸ್ವಾಗತ ಮಾಡ್ತಾರೋ ಥರ ಕಾಣಿಸ್ತು ಅಷ್ಟೇ. ಅದು ಬಿಟ್ರೆ ಇನ್ನೇನು ಕಾಣಿಸ್ತಿಲ್ಲ. ಪ್ರತಿಯೊಂದು ಆರ್ಚಲ್ಲೂ ಬೆಟ್ಟ ಹತ್ತುತ್ತಾ ಪ್ರತಿಯೊಂದು ಆರ್ಚಲ್ಲೂ ಈ ಥರ ಏನಾರು ಒಂದು ಕೆತ್ತನೆ ಮಾಡಿರ್ತಾರೆ. ಒಬ್ಬನೇ ಇರೋದು ಕಾರಣದಿಂದ ಸ್ವಲ್ಪ ಭಯ ಆಗುತ್ತೆ. ಅಷ್ಟೊಂದೇನು ಭಯ ಆಯ್ತಲ್ಲ, ಅಕಸ್ಮಾತ್ ಏನಾರು ಸಡನ್ನಾಗಿ ಬಂದ್ಗಿಂದ್ಬಿಟ್ರೆ ಅಂತ ಸ್ವಲ್ಪ ಭಯ ಅಷ್ಟೇ. ಸೊ ಹಂಗೆ ಬತ್ತಾ ಮೆಟ್ಲತ್ತುತ್ತಾ ರೈಟ್ ಸೈಡ್ಗೆ ಒಂದು ಮಂಟಪ ಅಂತ, ಅಂದರೆ ಅವಾಗಲೇ ಅಲ್ಲಿ ತೋರಿಸಿದ್ನಲ್ಲ ಅದೇ ಥರನೇ ಇನ್ನೊಂದು ಮಂಟಪ ಕಟ್ಟವ್ರೆ. ಸೊ ಸಡನ್ನಾಗಿ ಬಂದರೆ ಭಯ ಆಗುತ್ತೆ, ಯಾಕಂದರೆ ಏನಿಲ್ಲ ಒಳಗಡೆ ಲೈಟಿನ ವ್ಯವಸ್ಥೆ ಏನಿಲ್ಲ, ಯಾಕಂದರೆ ಹಳೆ ಕಾಲದಲ್ಲಿ ಕಟ್ಟಿರುವಂಥದ್ದು. ಎಲ್ಲ ಬರೀ ಗಡ್ಡಿಗಳು ಬರೀ ಅದೇನು ಐತೆ. ಸೊ ಅವಾಗಲೇ ತೋರಿಸೋದು ನಾನು ನಿಮಗೆ, ಅದು ಇಲ್ಲಿಂದ ತೋರಿಸಿದ್ದು. ಇವಾಗ ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಓ ಕ್ರೇಜಿಯಾಗೈತೆ ಮಾತ್ರ ವ್ಯೂ ಪಾಯಿಂಟ್ ಮಾತ್ರ. ಇಷ್ಟು ದೂರದಿಂದ ನಡ್ಕೊ ಬರ್ತಾರದಕ್ಕೂ ತೃಪ್ತಿ ಐತೆ. ಸೊ ಈ ಥರ ಎಂತ ಹಾಕಿರ್ತಾರೆ ಅಂದರೆ ಜಾಸ್ತಿ ಜನ ಟ್ರಾವೆಲ್ ಮಾಡ್ತಾರಲ್ಲ, ಟ್ರಾವೆಲ್ ಮಾಡ್ತಾ
ಇವಾಗ ನಾನೊಬ್ಬ ಟ್ರಾವೆಲ್ ಮಾಡ್ಬಿಟ್ಟು ಹೋಗಿರ್ತೀನಿ, ಆ ಥರ ಜಾಗ ಇನ್ನೊಬ್ರಿಗೆ ಏನಾದ್ರು ಕಾಣಿಸ್ಬೇಕು ಏನಾದ್ರು ತೋರಿಸ್ಬೇಕು ಅಂತಂದರೆ ಈ ಥರ ಹಾಕ್ಬಿಟ್ಟು ಈ ಥರ ಇಲ್ಲಾಂದರೆ ಈ ಥರ ನನ್ನಂಗೆ ವೀಡಿಯೋ ಮಾಡ್ಬಿಟ್ಟು ಅವರು ಹಾಕ್ತಾರೆ, ಏನೋರು ಒಂದು ಮಾಡಿ ಹಾಕ್ತಾರೆ. ಯಾಕಂದರೆ ಟ್ರಾವೆಲಿಂಗ್ ಕಮ್ಯುನಿಟಿ ಬೆಳಿಬೇಕು ಅನ್ನೋದಕ್ಕೋಸ್ಕರ ಈ ಥರ ಇನ್ಫಾರ್ಮೇಟಿವ್ ಆಗಿ ಈ ಥರ ಸಿಂಬಲ್ಗಳು ಹಾಕೋದು ಕಲೀರಿ. ಯಾಕಂದರೆ ಇವಾಗ ನೋಡಿ ಆ ಥರ ಸಿಂಬಲ್ ಹಾಕಿರೋದಕ್ಕೋಸ್ಕರದಿಂದ ನಾನು ಇವಾಗ ಆ ವ್ಯೂ ಪಾಯಿಂಟ್ನ ನಿಮ್ಗೆ ತೋರಿಸೋಕ್ಕಾಯ್ತು. ಸೊ ಅದರಿಂದ ನೀವೇನಾದ್ರು ಟ್ರಾವೆಲ್ ಮಾಡ್ತಾಯಿದ್ರೆ ಇನ್ನೊಬ್ರಿಗೆ ಆ ವ್ಯೂ ಪಾಯಿಂಟ್ ತೋರಿಸೋಕ್ಕೋಸ್ಕರ ನೀವು ವೀಡಿಯೋ ಮಾಡಿ, ಇಲ್ಲಾಂದರೆ ಈ ಥರ ಬ್ಯಾನರ್ ಆದರೂ ಮಾಡಿ. ಸೊ ಒಟ್ಟಾರೆಯಾಗಿ ನಾನು ಹೇಳೋದೇನೆಂದರೆ ನೀವು ನೋಡಿ ಇನ್ನೊಬ್ರಿಗೂ ತೋರಿಸಿ. ನನ್ನ ಪ್ರಕಾರ ಇವಾಗ ಒಂದು 1000 ಮೆಟ್ಲು ಹತ್ತಿರ್ಬೋದು ನಾನು. ಸೊ ನೀವೇನಾದ್ರು 3000 ಮೆಟ್ಲು ಹತ್ತಕ್ಕಾಗುತ್ತೆ ಅಂತಂದರೆ ನೀವು ಬನ್ನಿ ಮೆಟ್ಲತ್ತಿ. ಈ ವಿಡಿಯೋ ಏನಾದ್ರು ನೀವು ನೋಡ್ತಾ ಇದ್ದಾರೆ ಮೆಟ್ಲು ಹತ್ತುತ್ತೀನಿ ಅಂತ ಏನಾದ್ರು ನೀವೇನಾದ್ರು ಅಂದ್ಕೊಂಡ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ಮೆಟ್ಲು ಹತ್ತುತ್ತೀನಿ ಗುರು ಅಂತ, 3000 ಮೆಟ್ಲು ಹತ್ತುತ್ತೀನಿ ಗುರು ಅಂತ ಕಮೆಂಟ್ ಮಾಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಪೈಪ್ ಬಂದು ಕಲೆಕ್ಷನ್ ಐತೆ, ಅಂದರೆ ಇಲ್ಲಿ ಜಾಯಿಂಟ್ ಬಿಟ್ಟೋಗೈತೆ. ಈ ಪೈಪ್ ಬಂದು ಕೆಳಗಡೆಯಿಂದ ಮೇಲ್ಗಂಟೆನೂ ಐತೆ, ಅಂದರೆ ಇದ್ರಲ್ಲಿ ನೀರು ಬತ್ತಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಅಲ್ಲಲ್ಲೇ ಎಲ್ಲ ಬಿಚ್ಚೋಗೈತೆ ಪೈಪ್ಗಳು. ಸೊ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟಕ್ಕೆ ಅಂದರೆ ಬೆಟ್ಟದಪುರ ಬೆಟ್ಟಕ್ಕೆ ಪ್ರತಿ ವರ್ಷವೂ ನಮ್ಮ ಮೈಸೂರು ರಾಜರು ಬಂದೇ ಹೋಯ್ತಾರೆ ಅಂತ ಎಲ್ಲ ಕೇಳಿರ್ತೀರ. ರೀಸೆಂಟಾಗಿ ದೀಪಾವಳಿ ದಿವಸನೂ ಬಂದು ದರ್ಶನ ಮಾಡಿಕೊಂಡು ಮೆಟ್ಲು ಇಳ್ಕೊಂಡು ಹೋಗಿದ್ರು. ಆ ವಿಡಿಯೋನ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡಿರ್ತೀರ. ಅದೇ ಬೆಟ್ಟಕ್ಕೆ ಇವತ್ತು ನಾವು ಬಂದಿರೋದು. ಸೊ ಬೆಟ್ಟ ಹತ್ತುತ್ತಾ ವ್ಯೂ ಪಾಯಿಂಟ್ ಹಂಗೆ ಜಾಸ್ತಿ ಆಯ್ತೈತೆ, ನಂಗೆ ಸುಸ್ತೂ ಜಾಸ್ತಿ ಆಯ್ತೈತೆ. ಸೊ ಹಂಗೆ ಬಂತ ಲೆಫ್ಟ್ಗೆ ಒಂದು ದಾರಿ ಐತೆ. ನನ್ನ ಪ್ರಕಾರ ಇಲ್ಲೊಂದು ವ್ಯೂ ಪಾಯಿಂಟ್ ಇರ್ಬೋದು, ಅದಕ್ಕೋಸ್ಕರನೇ ಇಲ್ಲಿ ಟ್ರಾವೆಲಿಂಗ್ ಬ್ಯಾನರ್ಗಳು ಹಾಕೋರೆ, ಅಂದರೆ ಬಟ್ಟೆ ಸಿಂಬಲ್ಗಳು. ಸೊ ನೋಡೋಣ ಬನ್ನಿ. ಹಾಕ್ಬಿಟ್ಟು ಹೋಗೋರೆ ಅಂದರೆ ಇಲ್ಲೊಂದು ಪ್ಲೇಸು ಚೆನ್ನಾಗಿರೋ ಪ್ಲೇಸ್ ಇರ್ತದೆ ನೋಡೋರಲ್ಲ. ಆ ಬಟ್ಟೆ ಕಾಣಿಸ್ತಿದೆಯಲ್ಲ ಅದು ಅವರೇ ಹಾಕಿರೋದು. ಸೊ ಈ ಥರ ನೋಡಿ ಅಲ್ಲೊಂದು ಹಾಕೋರೆ. ಸೊ ಇಲ್ಲಿ ನೋಡಿ ಕಪ್ಪೆಗಳೆಲ್ಲ ಕಾಣಿಸ್ತವೆ. ನೀರೆಲ್ಲ ಅಷ್ಟೊಂದು ಚೆನ್ನಾಗಿಲ್ಲ, ಎಲ್ಲ ಗ್ರೀನ್ ಆಗ್ಬಿಟ್ಟೈತೆ, ಪಾಚಿ ಕಟ್ಟಿ ಗ್ರೀನ್ ಆಗೋಗೈತೆ. ಸೊ ಈ ವ್ಯೂ ಪಾಯಿಂಟ್ನ ನಾನು ಬೆಳಗ್ಗೆನೇ ತೋರಿಸ್ಬೇಕಾಯ್ತು, ಇವಾಗೇನೋ ಬೆಳಗ್ಗೆನೇ. ಸೊ ಯಾಕಂದರೆ ಇವಾಗ ಫುಲ್ಲು ಬಿಸಿಲು ಬೇಗ ಬಂದ್ಬಿಟ್ಟೈತೆ, ಅಷ್ಟು ಬೇಗ ಹತ್ತಕ್ಕಾಗಲಿಲ್ಲ, ಯಾಕಂದರೆ ಸುಸ್ತಾಗಿ ಹೋಗಿತ್ತು. ಇದೊಂದು ವ್ಯೂ ಪಾಯಿಂಟ್ನ ನೋಡ್ಕೊಬಿಡಿ. ಸೊ ಇಲ್ಲಿಂದ ಮುಂದ್ಗಡೆ ಒಂದು ವ್ಯೂ ಪಾಯಿಂಟ್ ಇರೋಂಗೈತೆ, ಅಲ್ಲಿಗೂ ಹೋಗೋಣ. ನೋಡಿ ಅಲ್ಲಿ ಕಾಣಿಸ್ತಿದೆಯಾ ಬೆಟ್ಟ, ಆ ಬಂಡೆ ಮೇಲೆ ಹೋದರೆ ಇನ್ನೂ ಚೆನ್ನಾಗಿರೋ ವ್ಯೂ ಪಾಯಿಂಟ್ ಸಿಗ್ಬೋದು. ಪಕ್ಕ ಈ ಜಾಗಕ್ಕೆ ಬತ್ತು ಅಂದರೆ ತಲೆ ತಿರ್ಗೋದಂತೂ ಪಿಕ್ಸು. ಪಕ್ಕ ಬರ್ದು ಇಟ್ಕೊಬಿಡಿ. ಈ ವಿಡಿಯೋ ನೋಡ್ಬೇಕಾಗಿರೋರು ಈ ವಿಡಿಯೋ ಏನಾರು ನೋಡ್ತಾ ಇದ್ರೆ ಈ ಪಾಯಿಂಟ್ಗಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಗುರು, ನಾವು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ
ಒಂದು ಕಾರಲ್ಲಿ ಒಂದು ಫ್ಯಾಮಿಲಿ ಬಂದೈತೆ ಅಂತ. ಸೊ ಅವ್ರನ್ನ ನೋಡ್ತಾ ಇದ್ದಾರೆ. ಅವರು ನಮ್ಮ ಕಂಟ್ರಿಯವರೆಲ್ಲ ಅನ್ನೋ ಥರ ಕಾಣಿಸ್ತೈತೆ. ತುಂಬ ವಯಸ್ಸಾಗಿರೋರೆಲ್ಲ ಬಂದವ್ರೆ. ಹಲೋ, ನಮಸ್ತೆ. मैं ऊपर से जा रहा हूँ. हाँ. विच कंट्री? टिबेट. टिबेट. हेलो. हेलो, नमस्ते. नमस्ते. कैसा है? कैसा है बोलो? कैसा है? अच्छा होगा, यह अच्छा है. ऊपर जाओ, ऊपर अच्छा है. ठीक है. ओके, बाय. ಸೊ ನೋಡೋರಲ್ಲ, ಎಷ್ಟು ವಯಸ್ಸಾಗಿರೋ ಬಂದವ್ರೆ. ಹತ್ತಿನೇನೋ ಕೆಪಾಸಿಟಿ ಇದ್ರೆ ಬರ್ತಾರೆ. ಸೊ ಇಲ್ಲಿ ಅವ್ರ ಜೊತೆ ಬಂದಿರೋರು ಅವರೇ. ಹಲೋ. How are you? I'm fine. That's really good. We are from Nepal. ನೇಪಾಲ್. Yeah, okay. ನೇಪಾಲ್ ಕಂಟ್ರಿಯಿಂದ ಬಂದಿರೋದು ಇವರಲ್ಲ. ಸೊ No. You know Dalai Lama? ನೋ. No, we are Tibetan Dalai Lama people. You are vlogger? ಹಾಂ, ವ್ಲಾಗರ್, ಯೂಟ್ಯೂಬ್ ವ್ಲಾಗರ್. He's You? vlogger too. Yeah. Each Me too. Hello. Nice meeting you. Like, subscribe, okay? You are alone? ಹಾಂ You are alone? ಹಾಂ. ಸೊ ಇವ್ರು ಬಂದು ನೇಪಾಳ ಅವರಂತೆ. ನೇಪಾಳ್, Tibet. No, Tibet. ಟಿಬೆಟ್. Tibetan. We are all from Tibetan. All of the Tibetan. All. Just joking. ಜೋಕ್ಕೋಸ್ಕರ ನೇಪಾಳ ಅಂದ್ರಂತೆ. ಸೊ ಇವರೆಲ್ಲ ಟಿಬೆಟ್ ಅವರು. ಸೊ ಇವರು ಯೂಟ್ಯೂಬರು ನೋಡ್ಕೊಳ್ಳಿ. ಯೂಟ್ಯೂಬ್. ಬಾಯ್. Hello. Torchi Toronto, okay? Torchi Toronto, subscribe. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತವ್ರೆ. ಸೊ Okay. ಓಕೆ, ಬಾಯ್. Bye. ಬಾಯ್. Gupchu. ಸೊ ನನ್ನ ಜೊತೆ ಬಂದದ್ದು ನಾಯಿ ಇವಾಗ ಅವ್ರ ಜೊತೆ ಹೊಂಟೈತೈತೆ. ಯಾಕಂದರೆ ನಾನು ಎಲ್ಲನೂ ಕ್ಯಾಪ್ಚರ್ ಮಾಡಿಕೊಂಡು ನಿಧಾನಕ್ಕೆ ಬರ್ತಾಯಿದ್ದೆ. ಸೊ ಅವ್ರು ಬಂದು ಫಸ್ಟು ನೇಪಾಳವರು ಅಂತಂದರು. ಆಮೇಲೆ ಕೇಳೋದಕ್ಕೆ ಇಲ್ಲ ನಾವು ನೇಪಾಳವರಲ್ಲ ಅಂತಂದರು. ಸೊ ಅವರು ಯೂಟ್ಯೂಬ್ ಬ್ಲಾಗ್ ಮಾಡ್ತವ್ರೆ. ಅವ್ರ ಕೆಲಸ ಅವ್ರು ಮಾಡ್ತವ್ರೆ, ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ವಯಸ್ಸಾದ್ರೂ ಬಂದು ವೀಡಿಯೋಗಳು ಮಾಡಿಕೊಂಡು ಒಟ್ಟಲ್ಲಿ ನಮ್ಮ ಕಮ್ಯುನಿಟಿ ಬೆಳೀತೈತೆ. ಅದು ನಮಗೆ ಒಂಥರ ಖುಷಿ ಆಯ್ತೈತೆ. ಕಮ್ಯುನಿಟಿ ಬಿಲ್ಡ್ ಮಾಡೋಕ್ಕೆ ವಯಸ್ಸು ಮುಖ್ಯ ಇಲ್ಲ. ಚಿಕ್ಕ ವಯಸ್ಸಿದ್ರು ಅಷ್ಟೇ, ದೊಡ್ಡ ವಯಸ್ಸಾಗಿದ್ರು ಅಷ್ಟೇ. ನಮಗೆ ಕಮ್ಯುನಿಟಿ ಮುಖ್ಯ, ಟ್ರಾವೆಲಿಂಗ್ ಕಮ್ಯುನಿಟಿ ಮುಖ್ಯ. ಸೊ ಅದಕ್ಕೋಸ್ಕರ ನಾವು ಫೈನಲಿ ಬಂದೇ ಬಿಟ್ವಿ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟಕ್ಕೆ. ಸೊ ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ, ನೋಡ್ಕೊಂಬಿಡಿ. ಬಾಗಿಲು ಹಾಕ್ಬಿಟ್ಟವ್ರೆ, ದೇವಸ್ಥಾನದ ಬಾಗಿಲು. ಸೊ ಒಳಗಡೆ ಏನೋ ಕಾಣಿಸುತ್ತಾ? ಒಳಗಡೆ ಏನೂ ಕಾಣಿಸ್ತಾಯಿಲ್ಲ. ನೋಡೋಣ, ಒಳಗಡೆ ಏನಾರು ಹೋಗೋಕ್ಕಾದ್ರೆ ಹೋಗೋಣ. ಇಲ್ಲಿಗೇನಾದ್ರು ದೀಪಾವಳಿ ದಿವಸ ಬತ್ತು ಅಂತಂದರೆ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಅಷ್ಟು ಜಾಗ ಇರೋಲ್ಲ, ಅಷ್ಟೊಂದು ಜನ ಇರ್ತಾರೆ. ಯಾಕಂದರೆ ಇಲ್ಲಿ ಅವತ್ತೊಂದು ದಿವಸ ದೊಡ್ಡದಾಗಿ ಪೂಜೆ ಮಾಡಿ ಜಾತ್ರೆ ಇರುತ್ತೆ. ಬಾಗಿಲು ಓಪನ್ ಆಗಿರೋಂಗೈತೆ. ಇಲ್ಲಿ ಓಪನ್ ಆಗೈತೆ. ನೋಡೋಣ ಇಲ್ಲಿ ಏನಾದ್ರು ದೇವಸ್ಥಾನ ಕಾಣಿಸುತ್ತಾ ಅಂತ. ಹಿಂಗೆ ಸ್ಟ್ರೈಟ್ ಬಂದರೆ ಇದೇ ಮೇನ್ ದೇವರು. ಬಾಗಿಲು ಹಾಕ್ಬಿಟ್ಟು ಇವಾಗ ಬೀಗ ಹಾಕ್ಬಿಟ್ಟವ್ರೆ. ಸೊ ಅದಕ್ಕೋಸ್ಕರ ಇಲ್ಲಿ ಇವಾಗ ಓಪನ್ ಇಲ್ಲ. ನಾನು ನಾಳೆ ಬಂದಿದ್ದರೆ ಈ ಜಾಗದಲ್ಲಿ ಎಲ್ಲ ಪೂಜೆ ಮಾಡ್ತಾಯಿದ್ರು, ವೀಡಿಯೋ ಮಾಡ್ಬೋದಾಯಿತು. ನಾಳೆ ಬರೋಕ್ಕಾಗದಿರೋ ಕಾರಣದಿಂದ ಸೊ ಇವತ್ತೇ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಜಾಗಕ್ಕೆ ಹೋಗೋಣ ಬನ್ನಿ. ಈಗ ಒಂದು 50 ಮೆಟ್ಲು ಕೆಳಗೆ ಇಳ್ಕೊ ಹೋದರೆ ಆಮೇಲೆ ಅಲ್ಲೊಂದು ಬಂಡೆ ಸಿಗುತ್ತೆ. ಆ ಬಂಡೆ ಹತ್ಕೊಂಡು ಹೋಗ್ಬೋದು. ನೋಡೋಣ, ಈಗ ಹೋಗ್ತೀನಿ. ಫಸ್ಟು ಇದನ್ನ ಹತ್ಕೊಳ್ಳೋಣ ಬನ್ನಿ. ಕಲ್ಮಾಡಬಾರೆ ಅಲ್ಲಿತ್ತಲ್ಲ, ಆ ಜಾಗದಿಂದ ಇವಾಗ ಈ ಜಾಗಕ್ಕೆ ಬಂದಾಯಿತು. ಸೊ ಇಲ್ಲಿಂದ ನಿಂತ್ಕೊಂಡು ನೋಡೋರು ವ್ಯೂ ಪಾಯಿಂಟ್ ಅಷ್ಟೇ ಸಕ್ಕತ್ತಾಗಿ ಕಾಣಿಸ್ತೈತೆ. ನೋಡ್ಕೊಂಬಂದ್ಬಿಡಿ.
ಸೊ ಟೋಟಲಾಗಿ 3300 ಮೆಟ್ಲುಗಳನ್ನ ಹತ್ತಿ ಕಂಪ್ಲೀಟ್ ಮಾಡಾಯಿತು. ಸೊ ಈಗ ಬಂದು ನಾನು ಬೆಟ್ಟದ ತುದಿ ವ್ಯೂ ಪಾಯಿಂಟ್ ಮುಂದುಗಡೆ ಇದ್ದೀನಿ. ಸೊ ನೀವೇನಾದ್ರು ಪ್ಲಾಸ್ಟಿಕ್ಕು ಅದು ಇದು ಏನಾದ್ರು ಯೂಸ್ ಮಾಡಿದರೆ ಈ ಬೆಟ್ಟಕ್ಕೆ ಬಂದು ಬೆಟ್ಟದಲ್ಲಿ ಬಾಟ್ಲು, ಕುಡಿಯೋ ನೀರು ಬಾಟ್ಲು, ಇಲ್ಲಾಂದರೆ ಬಿಸ್ಕೆಟ್ ಪ್ಯಾಕೆಟು, ಚಿಪ್ಸ್ ಪ್ಯಾಕೆಟು ಏನಾದ್ರು ಪ್ಲಾಸ್ಟಿಕ್ ಅಂಥದ್ದು ಏನಾರು ಇದ್ದರೆ ಕೆಳಗಡೆ ಹೋಗ್ತಾರುವಾಗ ಅಲ್ಲೇ ಡಸ್ಟ್ಬಿನ್ ಐತೆ, ಅಲ್ಲಿ ಹಾಕ್ಬಿಡಿ. ಸೊ ಇಲ್ಲೆಲ್ಲ ಬಂದು ಪ್ಲಾಸ್ಟಿಕ್ನೇನು ಆ ಕಡೆ ಈ ಕಡೆ ಎತ್ಬಿಡಿ. ಸೊ ನಾನು ಪ್ಲಾಸ್ಟಿಕ್ ತಂದಿದ್ದೀನಿ, ಇವಾಗ ಬ್ಯಾಗಲ್ಲೇ ಮಡಗಿದ್ದೀನಿ. ನೀರು ಕುಡ್ದಾದ್ಮೇಲೆ ಇವಾಗ ಬಾಟ್ಲನ್ನ ಎತ್ಕೊ ಕೆಳಗಡೆನೇ ಹಾಕ್ತೀನಿ. ಸೊ ನೀವು ಅಷ್ಟೇ ನೀವೇನಾರು ಬಾಟ್ಲುಗಳು ಏನಾರು ಪ್ಲಾಸ್ಟಿಕ್ ವಸ್ತು ಏನಾದ್ರು ತನ್ನಿ, ಒಣ್ಣಲ್ಲೇ ತಂದಾದ್ಮೇಲೆ ತಿರ್ಗಾ ಎತ್ಕೋಗಿ ಡಸ್ಟ್ಬಿನ್ಗೆ ಹಾಕಿ ಅಂತ ಹೇಳ್ತಾ. ಸೊ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ.